ಪರ್ಫೆಕ್ಟ್ ಆಗಿದೆ ಗೈಸ್ ಇದು. ಉಪ್ಪು ಆದಷ್ಟು ಸಂಡಿಗೆ ಮಾಡ್ಬೇಕಾದ್ರೆ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಒಣಗಿಸಿಟ್ಕೊಂಡ್ರೆ 1 ವರ್ಷ ಕರೆಕ್ಟಾಗಿಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ತಿಲಾಕ್ಸ್. ಫ್ರೆಂಡ್ಸ್, ಇವತ್ತು ಯೂಶ್ವಲಿ ಡೈಲಿ ಥರನೇ ನಾನಿವತ್ತು ಬಿಸಿನೀರು ಹಾಗೆ ಡ್ರೈ ಫ್ರೂಟ್ಸು ಹಾಗೆ ಹೆಸರು ಕಾಳು ಬಾದಾಮು ಇದರಿಂದ ಶುರು ಮಾಡಿದ್ದೀನಿ. ಈಗ ಡಯೆಟ್ಟಲ್ಲಿರೋದ್ರಿಂದ ಕಟ್ಟುನಿಟ್ಟಾಗಿ ಡಯೆಟ್ನ ಫಾಲೋ ಮಾಡಲೇಬೇಕು ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲವೊಂದು ಮದುವೆ ಫಂಕ್ಷನ್ನಿಂದ ನಾನು ಡಯೆಟ್ಟು ಅರ್ಧ ಆಗ್ತಿತ್ತು. ಸೊ ಹಾಗಾಗಿ ವೆಯ್ಟು ಕೂಡ ಯಾವ ಥರ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅದೇ ಥರ ನಮ್ಮ ವೆಯ್ಟು ಕೂಡ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೊ ಹಾಗಾಗಿ ನಾನು ಕಂಪಲ್ಸರಿ ನಾನು ಡಯೆಟ್ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನಲ್ಲಿ ಮಾಡ್ತಾಯಿದ್ದೀನಿ. ಸೊ ಬಿಸಿನೀರಂತೂ ಮಾಮೂಲಿ ಇದ್ದೇ ಇರುತ್ತೆ. ಸೊ ಫುಡ್ಡಲ್ಲೂ ಅಷ್ಟೇ. ಫುಡ್ಡಲ್ಲೂ ಸ್ವಲ್ಪ ಆಚೆ ಈಚೆ ಆಗಬಾರ್ದು ಅಂತ ರೆಸ್ಟ್ರಿಕ್ಷನಲ್ಲಿ ಫುಡ್ ಕೂಡ ತೊಗೊತಾ ಇದ್ದೀನಿ ಗೈಸ್. ಹಾಗೆ ಹೆಲ್ತಿ ಇರಬೇಕು. ನೀವು ಯಾವುದೇ ಫುಡ್ ತೊಗೊಂಡ್ರು ಹೆಲ್ತಿಯಾಗಿರೋ ಫುಡ್ ತಗೋಬೇಕು. ಮಕ್ಳಿಗೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಫಾಲೋಅಪ್ ಮಾಡ್ತೀನಿ. ಹೆಸರು ಕಾಳು ಬಾದಾಮು ಈ ಥರದ್ದೆಲ್ಲ ಡೈಲಿ ನನ್ನ ಏನು ರೊಟೀನ್ ಇರುತ್ತೆ ಅದನ್ನೇ ಸ್ವಲ್ಪ ಮಕ್ಕಳಿಗೂ ಕೂಡ ಕೊಡ್ತೀನಿ. ಟಿಫನ್ ಅಂತ ಬಂದರೆ ಇವತ್ತು ಹಣ್ಣು ಮನೇಲಿ ತುಂಬಾ ಇತ್ತು. ಬನಾನಾ ಆಗಿರ್ಬೋದು, ಸೀಬೆಹಣ್ಣಿತ್ತು, ಹಾಗೆ ಪಪ್ಪಾಯ ಹಣ್ಣಿತ್ತು, ತರಕಾರಿನೂ ತುಂಬ ಇತ್ತು. ಸೊ ಇವತ್ತು ಪಪ್ಪಾಯ ತಗೊಂಡಿದ್ದೀನಿ, ಬನಾನಾ ತಗೊಂಡಿದ್ದೀನಿ. ಮನೇಲಿ ಇರೋ ಅಂಥದ್ದು ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಅಂತ. ಸೊ ಹಾಗೆ ಬನಾನಾ ಮತ್ತು ಪಪ್ಪಾಯ ಕ್ಯಾರೆಟು ಇಷ್ಟೊಂದು ತೊಗೊಂಡಿದ್ದೀನಿ. ಇವಾಗ ಪಪ್ಪಾಯನ ಕ್ಲೀನ್ ಮಾಡ್ಕೊತಾ ಇದ್ದೆ, ಮನೆಯಲ್ಲೇ ಇತ್ತು. ಸೊ ಹಾಗಾಗಿ ಪಪ್ಪಾಯ ತುಂಬಾ ಒಳ್ಳೆ ಬೆನಿಫಿಟ್ ಇರೋ ಅಂಥ ಫ್ರೂಟ್ಸು. ಎಲ್ತಿಗೂ ಹೌದು, ಸ್ಕಿನ್ ಕೇರ್ಗೂ ತುಂಬಾ ಯೂಸ್ ಆಗುತ್ತೆ. ಹಾಗೆ ವೀಕ್ಲಿ 2 ಡೇಸು ಸ್ಕಿನ್ಗೆ ಮಸಾಜ್ ಮಾಡ್ಕೊಂಡು ನೋಡಿ ಗೈಸ್, ತುಂಬಾ ಶೈನಿಂಗ್ ಬರುತ್ತೆ ಸ್ಕಿನ್ನು. ಟಿಫನ್ಗೆ ಅಂತ ಬಂದರೆ ನಾನು ಪುರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈ ಪುರಿನ 5 ಮಿನಿಟ್ಸು ನೀರಲ್ಲಿ ನೆನೆಸ್ಬಿಟ್ಟು ನೀರನ್ನ ಹಿಂಡಿ ಎತ್ತಿಟ್ಕೊಳ್ಳಿ. ಹಾಗೆ ಮಾಮೂಲಿ ಯೂಶ್ವಲಿ ಎಲ್ರಿಗೂ ಕೂಡ ಇದು ತಿಂಡಿ ಗೊತ್ತಿರುತ್ತೆ, ತುಂಬ ಈಸಿಯಾಗಿ ಆಗೋವಂಥ ತಿಂಡಿ. ಒಗ್ಗರಣೆಗೆ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಹಾಗೆ ಸಾಸಿವೆ, ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕಾಯಿ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೆನೆಸಿಟ್ರ ಅಂಥ ಪುರಿನ ಸೇರಿಸ್ಕೊಂಡ್ರೆ ಪುರಿ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ಗೈಸ್. ತುಂಬ ಈಸಿ. ನಮಗಂತೂ ಡಯಟ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಫುಡ್ಡೇ ಇದು. ಹಾಗೆ ಬನಾನಾ, ಪಪ್ಪಾಯ, ಕ್ಯಾರೆಟ್ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬನಾನಾ ಹಣ್ಣಿಗೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಸೋಡಿಯಂ ಅಂಶ ಇರೋದ್ರಿಂದ ತುಂಬಾ ಹೆಲ್ತ್ ಆಗುತ್ತೆ ನಮಗೂ ಕೂಡ. ಸೊ ನಾನು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಇವತ್ತು ಎಲ್ರಿಗೂ ಇದೇ ಫುಡ್ಡು. ಸ್ವಲ್ಪ ಟಿಫನ್ನು, ಹಾಗೆ ತರಕಾರಿ ಒಂದು 2ರಿಂದ 3 ಪೀಸ್ ಕ್ಯಾರೆಟು, ಹಾಗೆ ಒಂದು 2-3 ಪೀಸು ಪಪ್ಪಾಯ, ಹಾಗೆ ಸ್ವಲ್ಪ ಇದು ಬನಾನಾ. ಸೊ ಎಲ್ಲದೂ ಕೂಡ ಪ್ರೋಟೀನ್ಸ್, ವಿಟಮಿನ್ಸ್ ಇರೋ ಅಂಥ ಫುಡ್ಡೇ. ಸೊ ನಾನು ಜಾಸ್ತಿ ನನ್ನ ಒಂದು ಡಯೆಟಲ್ಲಿ ಇದೇ ಕಂಟಿನ್ಯೂ ಮಾಡ್ತೀನಿ. ಸೊ ನನಗೆ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ನನ್ನ ಡಯೆಟಲ್ಲಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಎಲ್ರಿಗೂ ಕೂಡ ಟಿಫನ್ ಕೊಟ್ಟು ನಾನು ಟಿಫನ್ ಮಾಡ್ತೀನಿ. ಎಲ್ರದ್ದು ಟಿಫನ್ ಆಯಿತು. ಈಗ ನಾನು ಟಿಫನ್ ಮಾಡಬೇಕು. ಏಕೆಂದರೆ ಬಿಸಿನೀರು ಕುಡಿಯೋದ್ರಿಂದ ಬೇಗ ಹೊಟ್ಟೆ ಹಸಿವಾಗುತ್ತೆ. ಯಾಕೆಂದರೆ ಬಿಸಿನೀರು ಬಾಡಿಯಲ್ಲಿ ಬೇಗ ಡೈಜೆಷನ್ ಕ್ರಿಯೆನ ನಡೆಸುತ್ತೆ. ಸೊ ಹಾಗಾಗಿ ನಮಗೂ ಕೂಡ ಬೇಗ ಹೊಟ್ಟೆ ಹಸಿವಾಗುತ್ತೆ. ಟಿಫನ್ ಆಯಿತು. ತುಂಬ ಸುತ್ತೋದ್ರಿಂದ ನಾವು ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಸುತ್ತಾ ಇದ್ದೀವಿ. ಸೊ ಹಾಗಾಗಿ ನನ್ನ ಸ್ಕಿನ್ ತುಂಬಾ ಟ್ಯಾನ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಹೋಮ್ ರೆಮಿಡಿ ಮಾಡ್ಕೊಂಡಿದ್ದೀನಿ. ಹೋಮ್ ರೆಮಿಡಿ ಏನಪ್ಪ ಅಂತ ಅಂದರೆ, ಎಲ್ಲರ ಮನೇಲೂ ಫ್ರಿಡ್ಜ್ ಇರುತ್ತೆ. ಫ್ರಿಡ್ಜ್ ಇದ್ಮೇಲೆ ಐಸ್ ಕ್ಯೂಬ್ ಅಂತೂ ಇದ್ದೇ ಇರುತ್ತೆ. ಈ ಐಸ್ ಕ್ಯೂಬಿಂದ ಸ್ವಲ್ಪ ಸ್ಕಿನ್ನ ಟ್ಯಾನ್ ಆದಷ್ಟು ಕಡಿಮೆ ಆಗೋ ಥರ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಈ ಐಸ್ ಕ್ಯೂಬ್ನ ತಗೊಂಡು ಒಂದು 2 or 3 ಮಿನಿಟ್ಸು ನಿಧಾನಕ್ಕೆ ಫೇಸ್ ಪೂರ್ತಿ ನಿಧಾನಕ್ಕೆ ಮಸಾಜ್ ಮಾಡ್ತಾ ಬನ್ನಿ. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗ್ತಾ ಬರುತ್ತೆ. ಒಂದು ಅರ್ಧ ನಿಮಿಷ ಬಿಟ್ಟೇ ನೀಟಾಗಿ ಮಸಾಜ್ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ಹಾಗೆ ನಾವು ಸ್ಕಿನ್ನಲ್ಲಿ ಕಡಿಮೆ ಅಂದರೆ ನಾವು ಒಂಥರ ಹೆಂಗಾಗಿ ಕಾಣೋ ಥರ ಇರುತ್ತೆ. ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಹಾಗೆ ಕೆಲವ್ರಿಗೆ ಫೇಸಲ್ಲಿ ಮೇಕಪ್ ಮಾಡಿದ್ಮೇಲೆ ಸ್ವಲ್ಪ ಪ್ಯಾಚಿ ಥರ ಕಾಣಿಸುತ್ತೆ. ಬಟ್ ಈ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದ್ರಿಂದ ಆಫ್ಟರ್ ಮೇಕಪ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಗೊತ್ತಾ ಸ್ಕಿನ್ನು. ಹಾಗೆ ಎಲ್ಲೂ ಕೂಡ ಪ್ಯಾಚಿ ಥರ ಕಾಣಿಸಲ್ಲ. ನೀಟಾಗಿ ಫೇಸ್ ಪೂರ್ತಿ ಚೆನ್ನಾಗಿ ಮೇಕಪ್ ಕೂರುತ್ತೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ತುಂಬ ಚೆನ್ನಾಗಿ ಗ್ಲೋ ಅನಿಸುತ್ತೆ ಸ್ಕಿನ್ನು. ಆಫ್ಟರ್ ನಾವು ಮಸಾಜ್ ಮಾಡಿದ ಮೇಲೆ ಸ್ಕಿನ್ನನ್ನು ನೋಡಿ ಎಷ್ಟು ನೈಸಾಗುತ್ತೆ, ಎಷ್ಟು ಚೆನ್ನಾಗಿ ಒಂಥರ ಪಳಪಳ ಅಂತ ಹೊಳಿತಿರುತ್ತೆ ಸ್ಕಿನ್ನು. ಸೊ ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿ
ಪ್ರಾಬ್ಲಮ್ ಆಗಲ್ಲ. ಸೊ ಒಮ್ಮೆ ಟ್ರೈನ್ ಮಾಡಿ ನೋಡಿ. ಹಾಗೆ ಮನೆಯಲ್ಲಿ ಹಲಸಿನ ಹಣ್ಣಿತ್ತು. ಸೊ ತುಂಬಾ ಚೆನ್ನಾಗಿ ಹಣ್ಣಾಗಿತ್ತು. ಮರದ ಮೇಲೆ ಹಣ್ಣಾಗಿರೋ ಹಣ್ಣೇ ತೊಗೊಂಡು ಬಂದಿದ್ದರು. ಸೊ ಹಾಗೆ ನಮ್ಮ ಮನೇಲಿ ಯಾರೂ ನಮಗೆ ಕುಯ್ದು ಹಣ್ಣನ್ನು ಕೊಡೋರು ಯಾರೂ ಇಲ್ಲ ಗೈಸ್. ನಾವೇ ಕುಯ್ಕೊಂಡು ನಾವೇ ತಿನ್ನಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೆ, ಯಾಕಂದರೆ ಅದರಲ್ಲೇ ಇರೋ ಅಂಟು ಕೈಗೆ ಅಂಟಬಾರ್ದು ಅಂತ. ಗೈಸ್ ತುಂಬಾ ಚೆನ್ನಾಗಿತ್ತು ಹಣ್ಣು, ತುಂಬ ದೊಡ್ಡದಿತ್ತು ಹಣ್ಣು. ಅದನ್ನು ಒಂದು 2ರಿಂದ 3 ಮನೆಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಹಣ್ಣನ್ನು. ಯಾಕಂದರೆ ಒಬ್ಬರೇ ಅಷ್ಟೊಂದು ಹಣ್ಣು ತಿನ್ನೋಕ್ಕಾಗಲ್ಲ. ಆಮೇಲೆ ಅದರಲ್ಲೂ ಎಸ್ಪೆಷಲಿ ಹಂಚಿ ಹಣ್ಣು ತಿನ್ನಬೇಕು ಅಂತ ಇರೋದು. ಸೊ ಹಾಗಾಗಿ ನಮಗೂ ಕೂಡ ಇದು ಬೇರೆಯವ್ರು ಕೊಟ್ಟಿರೋದು. ಸೊ ಹಾಗಾಗಿ ನಾವು ಕೂಡ 1-2 ಮನೆಗೆ ಕೊಟ್ವಿ. ಹಣ್ಣು ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬ ಸ್ವೀಟಾಗಿತ್ತಲ್ಲ, ಹಾಗಾಗಿ ಹೆಚ್ಚಾಗಿ ತಿನ್ನೋಕ್ಕಾಗಲಿಲ್ಲ. ತುಂಬ ಸ್ವೀಟ್ ಆದರೆ ಹಣ್ಣನ್ನು ಹೆಚ್ಚಾಗಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ಮಿಕ್ಕಿದ್ದನ್ನು ಎಲ್ಲ ತೋಳೆ ಎಲ್ಲ ಬಿಡಿಸಿಡ್ತಾಯಿದ್ದೆ, ಅಂದರೆ ಬೇಕು ಅಂದಾಗ ತಿನ್ಕೊಬೋದು ಅಂತ. ಸೊ ಗೈಸ್, ನಾನು ಮತ್ತೊಮ್ಮೆ ಹೇಳ್ತೀನಿ, ಹಲಸಿನ ಹಣ್ಣು ತುಂಬಾ ಒಳ್ಳೆ ಫುಡ್ಡು. ಯಾಕಂದರೆ ವರ್ಷದ ಫಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗುಡ್ ಹೆಲ್ತ್ ಇರೋ ಅಂಥ ಹಣ್ಣು. ಸೊ ನೀವು ಮಿಸ್ ಮಾಡ್ಕೋಬೇಡಿ, ಹಲಸಿನ ಹಣ್ಣಾಗಲಿ ಮಾವಿನ ಹಣ್ಣಾಗಲಿ. ನಾನು ಸ್ವಲ್ಪ ಹಣ್ಣು ಮಿಕ್ಕಿತ್ತು ಅಂತ ಹಾಗೆ ಫ್ರೂಟ್ಸು ರಸಾಯನ ಅಂತೀವಿ ಹಳ್ಳಿ ಸೈಡು. ಸೊ ಹಾಗಾಗಿ ಸ್ವಲ್ಪ ಕಾಯಿ ಬೆಲ್ಲ ಹಾಕಿ ಈ ಥರ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಫ್ರೂಟ್ ಸಲಾಡ್ ಮಾಡಿದ್ದೀನಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಯಾವ್ದು ಬೇಕಾದರೂ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಅದಕ್ಕೇನು ಹಾಕಿಲ್ಲ, ಹಂಗೆ ಮಾಮೂಲಿ ನಮ್ಮ ಹಳ್ಳಿ ಸೈಡಲ್ಲಿ ಏನು ಮಾಡ್ತೀವಿ ಅದನ್ನು ಮಾತ್ರ ಮಾಡಿರೋದು. ಇದನ್ನೂ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಪಾಯಸ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದು ಒಳ್ಳೆ ಫುಡ್ಡು, ಒಳ್ಳೆ ಹೆಲ್ತಿ ಫುಡ್ಡು. ನನಗೆ ಮಾತ್ರ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಈಗ ಹಣ್ಣು ಎಲ್ಲದೂ ಮುಗೀತು, ಎಲ್ಲ ತಿಂದಾಯಿತು. ಸೊ ಇವಾಗ ಲೈಟ್ ಫುಡ್ಡು, ಹಣ್ಣೆಲ್ಲ ತಿಂದಿರೋದ್ರಿಂದ ಜಾಸ್ತಿ ಯಾರೂ ಫುಡ್ಡು ಇವತ್ತು ಮಧ್ಯಾಹ್ನ ಜಾಸ್ತಿ ಊಟ ಮಾಡಲ್ಲ. ಸೊ ಗೈಸ್, ನಾನೀಗ ತರಕಾರಿ ಸಾಂಬಾರು ಮಾಡೋಣ ಅಂತ ಒಂದು ಕಡೆ ಬೇಳೆ ಬೇಯಿಸೋಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಒಗ್ಗರಣೆ ಹಾಕಿ ಒಗ್ಗರಣೆಗೆ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ನಾನು ಈ ಬೇಳೆ ಸಾರನ್ನ 2 ಥರ ಮಾಡ್ತೀನಿ. ಒಂದು ಕುಕ್ಕರ್ಗೆ ಎಲ್ಲ ತುಂಬಿ ವಿಷಲ್ ಹಾಕ್ಸಿ ಆಮೇಲೆ ಒಗ್ಗರಣೆ ಹಾಕ್ತೀನಿ ಸಾಂಬಾರಿಗೆ. ಇನ್ನೊಂದು ಬೇಳೆ ಮಾತ್ರ ಬೇಯಿಸ್ಕೊಂಡು ಈ ಥರ ಒಗ್ಗರಣೆನ ತರಕಾರಿನ ಒಗ್ಗರಣೆಗೆ ಹಾಕಿ ಬೇಳೆನ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಖಾರ ರುಬ್ಬಿ ಹಾಕಿ ಇನ್ನೊಂದು ಥರ ಮಾಡ್ತೀನಿ. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಆ ಥರ 2 ಥರ ಅಂತಂದರೆ, ಈ ಥರ ಮಾಡೋದ್ರಿಂದ ತರಕಾರಿ ಬಾಯಿಗೆ ನೀಟಾಗಿ ಸಿಗುತ್ತೆ ತಿನ್ನೋಕ್ಕೆ. ಎಲ್ಲ ಟೋಟಲಿ ಕುಕ್ಕರಲ್ಲಿ ಬೇಯಿಸೋದ್ರಿಂದ ತರಕಾರಿ ಯಾವುದು ಬಾಯಿಗೆ ನೀಟಾಗಿ ಸಿಗೋಲ್ಲ, ಎಲ್ಲ ಸ್ಮ್ಯಾಶ್ ಆಗಿ ಹೋಗಿರುತ್ತೆ, ಬೆಂದೋಗಿರುತ್ತೆ. ಸೊ ಗೈಸ್, ಎರಡೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಬಿರೋ ಅಂಥ ಖಾರನ ಇದಕ್ಕೆ ಹಾಕಿದ್ದೀನಿ. ನಾನು ಆದಷ್ಟು ಬೇಳೆ ಸಾಂಬಾರಿಗೆ ಕಾಯಿನ ತುಂಬ ಕಡಿಮೆ ಹಾಕೋದು. ಈಗ ಬೇಳೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗಂತೂ ತುಂಬ ಟೇಸ್ಟು. ಇವಾಗ ಮಧ್ಯಾಹ್ನ ನಾನು ಮುದ್ದೆ ಮಾಡ್ತಿಲ್ಲ, ಯಾಕಂದರೆ ಎಲ್ಲರೂ ಇವತ್ತು ಹಲಸಿನ ಹಣ್ಣು ಅದು ಇದು ತಿಂದಿರೋದ್ರಿಂದ ಜಸ್ಟ್ ಸ್ವಲ್ಪ ರೈಸ್ ಮಾತ್ರ ಕೇಳಿದ್ದಾರೆ. ಸೊ ರೈಸ್ ಮಾತ್ರ ಮಾಡ್ತಿರೋದು. ಗೈಸ್, ಆದಷ್ಟು ಬೇಳೆ ಸಾಂಬಾರು ಚೆನ್ನಾಗಿ ಕುದ್ದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಗೈಸ್, ತರಕಾರಿ ಹಾಗೇ ಇದೆ, ಬಾಯಿಗೆ ನೀಟಾಗಿ ತಿನ್ನೋದಕ್ಕೆ ಸಿಗುತ್ತೆ. ಈ ಕುಕ್ಕರಲ್ಲೆಲ್ಲ ಬೇಯಿಸೋದ್ರಿಂದ ತುಂಬ ಬೆಂದೋಗ್ಬಿಡುತ್ತೆ. ಹಾಗೆ ಸಂಡಿಗೆ ಇತ್ತು, ಈ ವರ್ಷದ ಮೊದಲೇ ಸಂಡಿಗೆ ಇದು. ನಾವು ಸಂಡಿಗೆ ಮಾಡಿದ ಮೇಲೆ ಅದನ್ನು ಎಣ್ಣೆಗೆ ಹಾಕಿ ಬೇಯಿಸೇ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಈ ಸಲ ಫಸ್ಟು ಟೈಮು ಎಣ್ಣೆಗೆ ಹಾಕಿ ಬೇಯಿಸಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ನಾನು ವಿಡಿಯೋಗೂ ಕೂಡ ಆಗುತ್ತೆ, ಹಾಗೆ ನಮಗೆ ಊಟಕ್ಕೂ ಕೂಡ ಆಗುತ್ತೆ ಅಂತ ನಾನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ. ಇಷ್ಟಿಷ್ಟೇ ನಾನು ಒಣಗಿದ ಮೇಲೆ ಇಷ್ಟಿಷ್ಟೇ ಚಿಕ್ಕದಿತ್ತು, ಎಣ್ಣೆಗೆ ಹಾಕಿದ ಮೇಲೆ ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟ್ ಕೂಡ ಆಗಿದೆ. ಇದು ತುಂಬ ಟೇಸ್ಟಾಗಿ ಕೂಡ ಇದೆ ಸಂಡಿಗೆ. ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೆ, ಹೇಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಸಾಫ್ಟಾಗಿ ಬಂದಿದೆ ಇದು ಸಂಡಿಗೆ, ನೋಡ್ತಾ ಇರ್ಬೋದು ನೀವೇ ಗೈಸ್. ಇದರಲ್ಲಿ 3 ಥರ ಮಾಡಿದ್ದೆ. ಒಂದು ಶಾವಿಗೆ ಸಂಡಿಗೆ, ಹಾಗೆ ಇನ್ನೊಂದು ಚಕ್ಲಿ ಥರ ಬರುತ್ತಲ್ಲ ಅದು ಸಂಡಿಗೆ, ಇನ್ನೊಂದು ದಪ್ಪ ಖಾರದಲ್ಲಿ ಬರುತ್ತಲ್ಲ ಆ ಥರ ಸಂಡಿಗೆ. 3 ಥರ ಮಾಡಿದ್ದೆ ಇರಲಿ ಅಂತ. ಪರ್ಫೆಕ್ಟ್ ಆಗಿದೆ ಗೈಸ್ ಇದು. ಉಪ್ಪು ಆದಷ್ಟು ಸಂಡಿಗೆ ಮಾಡ್ಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಒಣಗಿಸಿಟ್ಕೊಂಡ್ರೆ 1 ವರ್ಷ ಕರೆಕ್ಟಾಗಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಈಗ ಅಂಗಡಿಗಳಲ್ಲೆಲ್ಲ ಹೋಗಿ ಕುರ್ಕುರೆ ಅದು ಇದು ತಿಂತಿರ್ತಾರೆ. ಸೊ ಅದ್ರ ಬದಲು ಈ ಥರ ಮಾಡಿಟ್ರೆ ಮಕ್ಕಳು ಎಷ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೆ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಸೊ ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ.
ಏನಾದರೂ ತಿಳಿ ಸಾಂಬಾರು ಅಥವಾ ರಸಮ್ಮು ಈ ಥರ ಮಾಡಿದಾಗ ಈ ಥರ ಸೈಡಿಗೆ ಸ್ವಲ್ಪ ಸಂಡಿಗೆ ಎಣ್ಣೆಗೆ ಹಾಕ್ಕೊಂಡು ತಿಂದರೆ ಊಟ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕೂಡ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಮಗನಿಗೂ ಕೂಡ ಹಾಕ್ಕೊಟ್ಟೆ. ನನ್ನ ಮಗ ನಾವು ಕೇಳೋಕ್ಕಿಂತ ಮುಂಚೆನೇ ಸೂಪರ್ ಅಂದ್ಬಿಡ್ತಾನೆ, ಯಾಕಂದರೆ ಅವನಿಗೆ ಈ ಥರದ್ದೆಲ್ಲ ಭಾಳಷ್ಟು ಇಷ್ಟ. ಸೊ ಗೈಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಂಡಿಗೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಗೈಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆವರೆಗೂ ವಾಚ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.